ಇನ್ನು ಹಾಸನ ಜಿಲ್ಲೆಯ ವಿವಿಧೆಡೆ ನಿನ್ನೆ ಧಾರಾಕಾರ ಮಳೆಯಾಗಿದೆ. ಬಿರುಗಾಳಿ ಸಹಿತ ಸುರಿದ ಮಳೆಗೆ ಅಪಾರ ಪ್ರಮಾಣದಲ್ಲಿ ಹಾನಿಯಾಗಿದೆ. ಕೊನೆ ಬಿಟ್ಟಿದ್ದ 1,500 ಬಾಳೆ ಗಿಡಗಳು ನೆಲಸಮ ಆಗಿದೆ ಹಾಸನದಲ್ಲಿ. ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಹತ್ತಿ ಚೋಡೇನಹಳ್ಳಿಯಲ್ಲಿ ನಡೆದಿರತಕ್ಕಂಥ ಘಟನೆ. ಲಿಂಗರಾಜು ಅನ್ನೋರ್ಗೆ ಸೇರಿದಂತಹ ಬಾಳೆ ತೋಟ ಇದು ಹಾಸನ ಜಿಲ್ಲೆಯಲ್ಲಿ. ಈ ಹಾಸನ ಜಿಲ್ಲೆಗೆ ಸಮಸ್ಯೆಗಳು ಒಂದಲ್ಲ ಒಂದು. ಹಾಸನ ಜಿಲ್ಲೆಯಲ್ಲಿ ಮಲೆನಾಡು ಭಾಗನೂ ಬರುತ್ತೆ, ಅರೆಮಲೆನಾಡು ಭಾಗ ಬರುತ್ತೆ, ಬಯಲುಸೀಮೆ ಬರುತ್ತೆ. ಅಲ್ಲಿ ಈ ಬೇಲೂರು ಆಲೂರು ಭಾಗದಲ್ಲಿ ಆನೆಗಳ ಕಾಟ. ಆನೆಗಳು ಜಮೀನಿಗೆ ನುಗ್ಗುತ್ತವೆ, ಬೆಳೆಗಳನ್ನ ನಾಶಪಡಿಸುತ್ತವೆ. ಈಗ ಮಳೆ ಕಾಟ. ಮಳೆ ಅದು ವರ್ಷದ ಮೊದಲ ಅಕಾಲಿಕ ಮಳೆ ಇದು. ಈಗೇನು ಮಾನ್ಸೂನ್ ಶುರುವಾಗಿಲ್ಲ, ಪ್ರೀ ಮಾನ್ಸೂನ್ ಅನ್ನೋಕ್ಕೂ ಬರಲ್ಲ ಇದನ್ನು. ಇನ್ನೂ ಏಪ್ರಿಲ್ ಮೇ ಎಲ್ಲ ಬೇಸಿಗೆ ಇದೆ. ಆದರೆ ಸುರಿದಿರ್ತಕ್ಕಂಥ ಮಳೆಗೆ ನೋಡಿ ಪಾಪ ರೈತರು ಕಷ್ಟಪಟ್ಟು ಬೆಳೆದಿರ್ತಕ್ಕಂಥ ಬಾಳೆಗೊನೆ ಎಲ್ಲ ನೆಲಸಮ ಆಗಿದೆ. ಬಿರುಗಾಳಿ ಸಹಿತ ಮಳೆ ಬಿದ್ದಿದೆ. ಅದಕ್ಕೆ ಹೇಳಿದ್ದು ಒಂದು ರೀತಿ ಪ್ರಾಕೃತಿಕವಾಗಿ ಶಾಪಗ್ರಸ್ತ ಜಿಲ್ಲೆ ಹಾಸನ. ಏನಾದರೂ ಒಂದು ರೀತಿ ಸಮಸ್ಯೆಗಳಾಗ್ತಾನೆ ಇರುತ್ತೆ, ಒಂದಲ್ಲ ಒಂದು ರೀತಿ ಸಮಸ್ಯೆಗಳು. ಇಷ್ಟು ದಿನ ಆನೆ ಕಾಟ ಅಂತ ಆಯಿತು, ಇದಾದಮೇಲೆ ಈಗ ಮಳೆ. ಒಂದೇ ಮಳೆಗೆ ಈ ರೀತಿ ಆಗಿಬಿಟ್ರೆ ಸಾಲ ಸೋಲ ಮಾಡಿದಂತಹ ರೈತರು ಎಲ್ಲಿ ಹೋಗಬೇಕು? ಅದಕ್ಕೆ ಯಾವಾಗಲೂ ಹೇಳೋದು, ರೈತರ ಬದುಕು ನೀರಿನ ಮೇಲಿನ ಗುಳ್ಳೆ, ಯಾವಾಗ ಒಡೆಯುತ್ತೆ ಅಂತ ಹೇಳೋಕ್ಕಾಗಲ್ಲ. ಮಳೆ ಬಿದ್ದರೂ ಕಷ್ಟ, ಬೀಳದೇ ಇದ್ರೂ ಕಷ್ಟ. ಹೀಗಿದೆ ಪರಿಸ್ಥಿತಿ.